ಚಿಂತನೆ ಪ್ರಾರ್ಥನೆ. ಚಿಂತನೆ ಆರೋಗ್ಯ. ಘೃತೇನ ವರ್ಧತೆ ಬುದ್ಧಿಃ ಕ್ಷೀರೇಣ ಆಯುಃ ಪ್ರವರ್ಧತೆ ಕುಶಾಖಾದ್ ವರ್ಧತೆ ವ್ಯಾಧಿಃ ಮಾಂಸಂ ಮಾಂಸೇನ ವರ್ಧತೆ ಎಂದಿದೆ ಸುಭಾಷಿತ. ಅಂದರೆ ತುಪ್ಪದಿಂದ ಬುದ್ಧಿಶಕ್ತಿಯು ಅಂದರೆ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಹಾಲಿನಿಂದ ಆಯುಷ್ಯವು ಅಂದರೆ ಆರೋಗ್ಯ ಹೆಚ್ಚುತ್ತದೆ. ಕೆಟ್ಟ ತರಕಾರಿಯಿಂದ ರೋಗವು ಹೆಚ್ಚಾಗುತ್ತದೆ. ಮಾಂಸದಿಂದ ಮಾಂಸವು ಅಂದರೆ ಬುದ್ಧಿಶಕ್ತಿಗೆ ತೊಂದರೆ ಹೆಚ್ಚುತ್ತದೆ. ಅಜೀರ್ಣ ಭೋಜನಂ ವಿಷಂ ಎಂದಿದ್ದಾರೆ. ಕನ್ನಡದಲ್ಲಿ ಒಂದು ಮಾತಿದೆ, ಯಾವುದು ಅದರಕ್ಕೆ ಅಂದರೆ ನಾಲಿಗೆಗೆ ಸಿಹಿಯೋ ಅದು ಉದರಕ್ಕೆ ಕಹಿ ಎಂದು. ಎಷ್ಟು ಅರ್ಥಪೂರ್ಣವಲ್ಲವೇ? ನಮ್ಮ ಪ್ರಾಚೀನ ಋಷಿಮುನಿಗಳು ಅಣು, ರೇಣು, ತೃಣ, ಕಾಷ್ಟಗಳಲ್ಲಿಯೂ ಭಗವಂತನನ್ನು ಕಂಡರು. ಆದುದರಿಂದಲೇ ಮೈತ್ರೇಯ ಉಪನಿಷತ್ತಿನಲ್ಲಿ ಹೇಳಿದರೂ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಜನಾರ್ದನಃ. ಅಂದರೆ ದೇಹವನ್ನೇ ದೇವಾಲಯವನ್ನಾಗಿ ಕಂಡರು ಅವರು. ಹೊಟ್ಟೆಯ ಅರ್ಧ ಭಾಗವನ್ನು ಮಾತ್ರ ಆಹಾರದಿಂದ ತುಂಬಬೇಕು, ಇನ್ನು ಕಾಲು ಭಾಗವನ್ನು ನೀರಿನಿಂದ ತುಂಬಬೇಕು, ಇನ್ನು ಉಳಿದ ಕಾಲು ಭಾಗವನ್ನು ಗಾಳಿಯ ಸಂಚಾರಕ್ಕಾಗಿ ಹಾಗೆಯೇ ಖಾಲಿಯಾಗಿ ಬಿಡಬೇಕು ಎಂದಿದ್ದಾರೆ. ಪೂರ್ವ ಜನ್ಮದ ಪುಣ್ಯ ಫಲದಿಂದ ಇಂದು ನಾವು ಮಾನವ ಜನ್ಮ ಪಡೆದಿದ್ದೇವೆ. ದೇಹದ ಬಗ್ಗೆ ಚಿಂತನೆ ಮಾಡುತ್ತಾ ಹೋದರೆ ಈ ಅದ್ಭುತ ದೈವ ನಿರ್ಮಿತ ಯಂತ್ರವನ್ನು ಅರಿಯಲು ಸಾಧ್ಯವಿಲ್ಲ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆಹಾರ, ವಿಹಾರ ಮತ್ತು ವಿಚಾರದ ಅವಶ್ಯಕತೆ ಇದೆ. ಹಿತವಾದ ಆಹಾರ ಸೇವನೆಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸದೃಢವಾದ ಬಲಶಾಲಿಯಾದ ದೇಹವನ್ನು ಹೊಂದಿದವನಿಗೆ ಆರೋಗ್ಯವಂತ ಎನ್ನುತ್ತಾರೆ. ಆರೋಗ್ಯ ಎಂದಾಗ ದೈಹಿಕ ಮಾನಸಿಕ ಆರೋಗ್ಯ ಎರಡೂ ಮುಖ್ಯ ಅಲ್ಲವೇ? ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ನಮ್ಮ ಆಹಾರ ಸೇವನೆಯ ಪದ್ಧತಿಯನ್ನು ರೂಪಿಸಿಕೊಳ್ಳಬೇಕು. ತ್ರಿಗುಣಗಳಾದ ಸತ್ವ, ರಜಸ್ಸು, ತಮ ಇವುಗಳನ್ನು ಅರಿತು ಜೀವನ ನಿರ್ವಹಣೆ ಮಾಡಿದರೆ ನಮ್ಮ ಜೀವನವು ಸುಖಕರವು. ನಮ್ಮ ಮನಸ್ಸಿಗೆ ಇಷ್ಟವಾದ ಮತ್ತು ನಮಗೆ ಒಗ್ಗುವ ಆಹಾರವನ್ನು ಮನಸ್ಸಿಟ್ಟು ಸೇವಿಸುವುದರಿಂದ ನಮ್ಮ ದೇಹ ಮನಸ್ಸು ನಿಯಂತ್ರಣದಲ್ಲಿರುತ್ತದೆ. ಅದಕ್ಕೆ ಆಯುರ್ವೇದದಲ್ಲಿ ಒಂದು ಶ್ಲೋಕ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ್ಯ ಇತ್ಯಭಿಧೀಯತೆ ಎಂದಿದೆ. 3 ದೋಷಗಳು, ವಾತ, ಪಿತ್ತ, ಕಫ, ಸಪ್ತಧಾತುಗಳು ಅಂದರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಇವುಗಳ ಕಾರ್ಯಗಳು ಸರಿಯಾಗಿ ಸರಿಯಾದ ಸಮಯದಲ್ಲಿ ನಿರ್ವಹಣೆಯಾದರೆ ಬದುಕು ಚೆನ್ನ. ಆರೋಗ್ಯಕ್ಕಾಗಿ ನಾವು ಆಹಾರ ಸೇವಿಸಬೇಕೇ ಹೊರತು ಆಹಾರವೇ ಪ್ರಮುಖವಾಗಬಾರದು. ನಮ್ಮ ನಾಲಿಗೆಯ ರುಚಿಗಾಗಿ ಊಟ ಮಾಡಬಾರದು. ಆಹಾರ ಸೇವನೆ ಅತ್ಯಗತ್ಯ. ಇದರಿಂದ ಶಕ್ತಿವರ್ಧನೆಯಾಗುತ್ತದೆ. ನಾವು ಸೇವಿಸುವ ಆಹಾರದಿಂದ ರಕ್ತ, ಮಾಂಸ, ಮೂಳೆಗಳು ಬೆಳೆಯುತ್ತದೆ. ನಾವು ಸೇವಿಸಿದ ಆಹಾರ ಅಜೀರ್ಣವಾದರೆ ಪ್ರಯೋಜನವೇನು? ಅದು ರೋಗ ರುಜಿನಗಳಿಗೆ ಆಹ್ವಾನ ನೀಡಿದಂತೆ. ಆಗ ಆಹಾರವು ವಿಷವಾಗಿ ಬಿಡುತ್ತದೆ. ಇದರ ವಿಷಯವಾಗಿ ಪ್ರಾಚೀನ ಆಯುರ್ವೇದದ ವೈದ್ಯರುಗಳಾದ ಸುಶ್ರುತ ಹಾಗೂ ಚರಕ ಮುಂತಾದವರು ನಮಗೆ ಹಲವು ರೀತಿಯ ಮಾರ್ಗದರ್ಶನ ಮಾಡಿದ್ದಾರೆ. ಅದರಂತೆ ನಾವು ಸೇವಿಸುವ ಆಹಾರದಿಂದ ನಮ್ಮ ಮನಸ್ಸು, ಇಂದ್ರಿಯ, ಆತ್ಮಗಳು ಪ್ರಸನ್ನವಾಗಿರುತ್ತದೆ ಎಂದಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಒಂದು ಶ್ಲೋಕ ಈ ರೀತಿ ಇದೆ, ಭೋಜನಾಂತೆ ಶತಪದಂ ಗತ್ವಾ ತಾಂಬೂಲ ಚರ್ವಣಂ ಶಯನಂ ವಾಮಕುಕ್ಷೌತು ವೈಷಜ್ಯಾತ್ ಕಿಂ ಪ್ರಯೋಜನಂ. ಅಂದರೆ ಊಟವಾದ ಮೇಲೆ 100 ಹೆಜ್ಜೆ ನಡಿಗೆ ನಡೆಯಿರಿ, ತಾಂಬೂಲವನ್ನು ಹಾಕಿಕೊಳ್ಳಿ, ಎಡಮಗ್ಗುಲಾಗಿ ಮಲಗಿಕೊಳ್ಳಿ. ಇಷ್ಟು ಮಾಡಿದವನಿಗೆ ಔಷಧಿಯ ಅಗತ್ಯವಿಲ್ಲ, ಅಂದರೆ ರೋಗದಿಂದ ದೂರವಿರಬಹುದು ಎಂದು. ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂ ಚಾತಿ ಭೋಜನಂ ಅಪುಣ್ಯಂ ಲೋಕವಿದ್ವಿಷಂ ತಸ್ಮಾತ್ ತತ್ ಪರಿವರ್ಜಯೇತ್ ಎಂದಿದೆ ಇನ್ನೊಂದು ಸುಭಾಷಿತ. ಅಂದರೆ ತುಂಬ ಊಟ ಮಾಡುವುದು ಒಳ್ಳೆಯದಲ್ಲ, ಏಕೆಂದರೆ ಇದರಿಂದ ಆರೋಗ್ಯವು ಕೆಟ್ಟಿ ಹೋಗಿ ರೋಗಗಳು ಬರುತ್ತವೆ, ಆಯುಷ್ಯವೂ ಕಡಿಮೆಯಾಗುತ್ತದೆ.
ದೇವತಾರಾಧನೆ ಮಾಡುವುದಕ್ಕೆ ಅಡ್ಡಿಯಾಗಿ ಸ್ವರ್ಗಲೋಕದ ಪ್ರಾಪ್ತಿಗೆ ಅಡ್ಡಿಯಾಗುತ್ತದೆ. ಪುಣ್ಯವು ನಶಿಸಿ ಹೋಗುತ್ತದೆ. ನೋಡುವ ಜನರು ಇವನು ಬಕಾಸುರನಂತೆ ತಿನ್ನುತ್ತಾನೆ ಎಂದು ನಿಂದಿಸುತ್ತಾರೆ. ಆದುದರಿಂದ ಹಿತವಾದ ಮಿತವಾದ ಆಹಾರ ಒಳ್ಳೆಯದು.